Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಬಸ್ಸು ಹೋಗೋಣ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ. ಯಾವ್ದು ಇಲ್ಲಂಗೆ ಮೊದಲನೇ ಅಪ್ಡೇಟ್ ಶಶಾಂಕ್ ಸಿಂಗ್ ಇಂದ ಬರ್ತಾ ಇದೆ. ಶಶಾಂಕ್ ಸಿಂಗ್ ಅವರು ಕನ್ಫರ್ಮ್ ಮಾಡಿದರೆ ಅವರು ಮೂವ್ ಆಗ್ತಾ ಇದ್ದಾರೆ ಪಾಂಡಿಚೇರಿಗೆ ಅಂತ, ಪುದುಚೇರಿ ಪರವಾಗಿ ಆಡಬೇಕು ಅಂತ ರೆಡಿ ಆಗ್ತಾ ಇದ್ದಾರಂತೆ. NOC ಕೂಡ ತಗೊಂಡಿದಂತೆ. ಛತ್ತೀಸ್ಗಢ ಪರವಾಗಿ ಇಷ್ಟು ದಿನ ಆಡ್ತಾ ಇದ್ರು. ಸೊ ಛತ್ತೀಸ್ಗಢ ಟೀಮ್ನ ಇವಾಗ ಬಿಟ್ಟಿದ್ದಾರೆ. ಈ ಕಡೆ ಎಸ್ ದಯಾಳ್ ನೋಡ್ತು ಅಂತಂದ್ರೆ ಅವರು UP ನ ಬಿಟ್ಬಿಟ್ಟು ಛತ್ತೀಸ್ಗಢನ ಜಾಯ್ನ್ ಆಗಿದ್ದಾರೆ. ಸೊ ಆ ಕಡೆಯಿಂದ ಈ ಕಡೆ ಬಂದಿದ್ದಾರೆ, ಇವ್ರು ಈ ಕಡೆಯಿಂದ ನೋಡ್ತಾರೆ ಪುದುಚೇರಿಗೆ ಹೋಗ್ತಾ ಇದ್ದಾರೆ. ಸೊ ಸೀನ್ ಏನು ಅಂತ ಅಂದ್ರೆ ಅವ್ರು ಎಕ್ಸ್ಪ್ಲೈನ್ ಮಾಡಿರೋದು ಇವ್ರನ್ನ ಬೇಕು ಅಂತ ಅವಾಯ್ಡ್ ಮಾಡ್ತಾ ಇದಾರಂತೆ. ಆ ಟೀಮ್ ಅಲ್ಲಿ ಇರುವಂತವ್ರು ಮೆಂಬರ್ಸ್ ಆಗಿರ್ಲಿ ಅಂಡ್ ಸೆಲೆಕ್ಷನ್ ಕಮಿಟಿ ಆಗಿರ್ಲಿ, ಸೊ ಅವ್ರನ್ನ ಅವಾಯ್ಡ್ ಮಾಡ್ತಾ ಇದಾರೆ, ಈ ಟ್ಯಾಲೆಂಟ್ ನ ಕಿಲ್ ಮಾಡ್ತಾ ಇದಾರೆ ಅಂತ ಅವರಾಗಿ ಅವರು ಹೇಳಿದ್ದಾರೆ. ಲಾಸ್ಟ್ ಇಯರ್ ನನಗೆ ಬೆಸ್ಟ್ ಕ್ರಿಕೆಟರ್ ಅನ್ನೋ ಒಂದು ಅವಾರ್ಡ್ ಕೂಡ ಬಂತು, ಬೆಸ್ಟ್ ಆಲ್ರೌಂಡರ್ ಒಂದು ಅವಾರ್ಡ್ BCCI ಅವರು ನನಗೆ ಕೊಟ್ಟಿದ್ರು. IPL ಇಂದ ರೆಕಗ್ನಿಷನ್ ಸಿಕ್ಕಿ. ಅಂಡ್ ಇವ್ರೇನ್ ಹೇಳ್ತಾ ಇದಾರೆ ಅಂದ್ರೆ ಬರೀ IPL ಆಡ್ಕೋ, ನೀನು ಛತ್ತೀಸ್ಗಢ ಪರವಾಗಿ ಆಡ್ಬೇಡ ನೀನು ಅಂತ ಹೇಳ್ತಾ ಇದಾರೆ. ಅಂಡ್ ನನಗೆ ಅವ್ರು ಸಪೋರ್ಟ್ ಮಾಡ್ತಾರ. ಲಾಸ್ಟ್ ಸೀಸನ್ ನನಗೆ ಫಿಂಗರ್ ಇಂಜುರಿ ಆಗಿತ್ತು, ಜೊತೆಗೆ ಶೋಲ್ಡರ್ ಇಂಜುರಿ ಸೀರಿಯಸ್ ಆಗಿತ್ತು ನನಗೆ. ಆ ಟೀಮಲ್ಲಿ ಯಾವುದೇ ಸಪೋರ್ಟ್ ನ ಛತ್ತೀಸ್ಗಢ ಕ್ರಿಕೆಟ್ ಅಸೋಸಿಯೇಷನ್ ನನಗೆ ಕೊಡ್ಲಿಲ್ಲ. ಅಂಡ್ ಅವ್ರು ನನ್ನ ನೆಟ್ಟಿಗೆ ನೋಡ್ಕೊಂತಿಲ್ಲ, ಅದೇನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ರೆಡಿ ಆಗ್ತಾ ಇದ್ದೀನಿ ಈಚೆ ಕಡೆ ಹೋಗೋದಕ್ಕೆ. NOC ಕೂಡ ತಗೊಂಡಿದ್ದೀನಿ BCCI ಇಂದ ಅಂತ. ಸೊ ಇದನ್ನು ಫಾರ್ ದ ಫಸ್ಟ್ ಟೈಮ್ ಅಲ್ಲ, ಏನು ಒಬ್ಬ ಪ್ಲೇಯರು ಬೇರೆ ಟೀಮ್ಗೆ ಆಡ್ತಾರಂತೂ, ಈ ಟೀಮಲ್ಲಿ ಕರ್ನಾಟಕದಲ್ಲಿ ಉಟ್ಬಿಟ್ಟು ಬೇರೆ ಟೀಮ್ಗೆ ಆಡಿರೋ ಅಂತದೆಲ್ಲ ನೋಡಿದೀವಿ ನಾವು ಕೂಡ. ಸೊ ಅವರವರ ಕಂಫರ್ಟ್ ಝೋನ್ ಎಲ್ಲಿರುತ್ತೋ ಹೋಗ್ಬಿಟ್ಟು ಅಲ್ಲಿ ಆಡ್ತು ಅಂದ್ರೆ ಬೆಟರ್ ಆಗಿರುತ್ತೆ. ಎನಿವೇ ಎಲ್ಲರೂ ಕೂಡ ಇಂಡಿಯನ್ಸ್ನೇ. ಸೊ ಇಲ್ಲಿಂದ ಅಲ್ಲಿ ಹೋಗ್ಬಿಟ್ಟು ಆಡಿದ್ರೆ ಏನು ತಪ್ಪು ಅಂತ ಹೇಳೋದಕ್ಕೆ ಆಗೋದಿಲ್ಲ ಅದನ್ನ, ಯಾಕಂದ್ರೆ ಬೇಜಾನ್ ಕ್ರಿಕೆಟರ್ಸ್ ಈ ತರ ಮಾಡಿದ್ದಾರೆ. ಇಲ್ಲಿ ಕಂಫರ್ಟ್ ಇಲ್ಲ ಅಂತ ಅಂದಾಗ ಅಪ್ಡೇಟ್ ಬಿಟ್ಟು ಸಾಯಿ ಕಿಶೋರ್ ಗೊತ್ತಲ್ಲಪ್ಪ, ಚೆನ್ನೈನ ಪ್ಲೇಯರು ಅಂಡ್ GT ಪ್ಲೇಯರು. ಸೊ ಇವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿ ಇಸ್ ದ ಮೋಸ್ಟ್ ವರ್ಸಟೈಲ್ ಪ್ಲೇಯರ್ ಅಕ್ರಾಸ್ ದ ಗ್ಲೋಬ್, ಅಕ್ರಾಸ್ ದ ವರ್ಲ್ಡ್ ಅಂತ ಹೇಳಿದ್ರೆ ನಾವು ವರ್ಸಟೈಲ್ ಆಕ್ಟರ್ನ ಕೇಳಿದ್ವಿ. ಈ ವರ್ಸಟೈಲ್ ಪ್ಲೇಯರ್ ಅಂತ ಬಂದಾಗ ಎಲ್ಲ ಥರ ಆಡುವಂಥ ಪ್ಲೇಯರು ಅಂಡ್ ಎಲ್ಲರಿಗೂ ಬೇಕಾಗಿರುವಂಥ ಪ್ಲೇಯರು, ಎಲ್ಲ ಕಲೆಗಳು ಇರುವಂಥ ಪ್ಲೇಯರು, ಎಲ್ಲ ಕಲ್ತಿರುವಂಥ ಪ್ಲೇಯರು, ಎಲ್ಲ ಟ್ಯಾಲೆಂಟ್ ಇರುವಂಥ ಪ್ಲೇಯರ್, ಎಲ್ಲ ಸ್ಕಿಲ್ ಇರುವಂಥ ಪ್ಲೇಯರು, ಎಲ್ಲ ಜ್ಞಾನ ಇರುವಂಥ ಪ್ಲೇಯರು. ಅದ್ಯಾರು ಅಂತಾನೆ ನನ್ನ ಅದರ್ ದ್ಯಾನ್ ವಿರಾಟ್ ಕೊಹ್ಲಿ ಆಕ್ಟಿವ್ ಕ್ರಿಕೆಟರ್ಸ್ ಅಲ್ಲಿ. ಸೊ ವರ್ಸಟೈಲ್ ಅಂತ ಒಂದು ನೇಮ್ ಬಂತು ಅಂತಂದ್ರೆ ಎಲ್ಲಾನು ಬರುತ್ತೆ ಅದ್ರ ಅಂಡರ್ಲಿ. ಅಪ್ಡೇಟ್ ನಂಬರ್ 3 ಭುವನೇಶ್ವರ್ ಕುಮಾರ್ ಅವರು ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ವಿರಾಟ್ ಕೊಹ್ಲಿ ಬಂದ್ಬಿಟ್ಟು RCB ಇದ್ದಾಗ ಏನ್ ಹೇಳ್ತಾರೆ ಅಂತಂದ್ರೆ, ಅವ್ರು ಬೌಲಿಂಗ್ ಮಾಡ್ತಾರಂತ ಟೈಮಲ್ಲಿ ಬರೀ ಅವ್ರು ಮಾತ್ರ ಅಂತಲ್ಲ, ಎಲ್ಲರೂ ಬೌಲಿಂಗ್ ಮಾಡ್ತಾರಂತ ಟೈಮಲ್ಲಿ ಅವರು ಅವರ ಎಕ್ಸ್ಪೀರಿಯನ್ಸ್ ನ ಹೆಂಗೆ ತಗೊಂಡ್ಬರ್ತಾರೆ ಅಂತಂದ್ರೆ, ಒಬ್ಬ ಬ್ಯಾಟರ್ ಏನ್ ಮಾಡ್ತಾ ಇದಾರೆ ಅನ್ನೋದನ್ನ ಕ್ಲೋಸ್ ಆಗಿ ಅವ್ರು ಗಮನಿಸ್ತಾರೆ. ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಇವ್ರಿಗೆ ಅರ್ಥ ಆಗುತ್ತೆ. ಅವಾಗ ಬಂದ್ಬಿಟ್ಟು ಇಲ್ಲಾಗರು ಈ ತರ ಬಾಲ್ ಹಾಕೋ, ನೀನು ಬೀಳುತ್ತೆ ವಿಕೆಟ್ ನಿನಗೆ, ಈ ತರ ಮಾಡು ಆ ತರ ಮಾಡು ಅಂತ ಹೇಳ್ಕೊಂಡ್ ಕೊಡ್ತಾರೆ. ಒಬ್ಬ ಬ್ಯಾಟ್ನ ಅನಲೈಸ್ ಮಾಡ್ತಾರೆ. ಬೌಲರ್ಸ್ಗಿಂತ ಜಾಸ್ತಿ ಬ್ಯಾಟ್ನ ಅನಲೈಸ್ ಮಾಡದೇ ಇರೋದು ವಿರಾಟ್ ಕೊಹ್ಲಿ. ಸೊ ಇದು ಎಕ್ಸ್ಪೀರಿಯನ್ಸ್ ಅಂತಂದ್ರೆ, ಇದು ಸುಮ್ಮನೆ ಬಂದ್ಬಿಡೋದಿಲ್ಲ. ಎಕ್ಸ್ಪೀರಿಯನ್ಸ್ ಕ್ರಿಕೆಟರ್ಸ್ ಗೇಮ್ನ ಅನಲೈಸ್ ಮಾಡೋದ್ರಿಂದ, ಬ್ಯಾಟರ್ಸ್ಗಳನ್ನ ಅನಲೈಸ್ ಮಾಡೋದ್ರಿಂದ ಈ ಒಂದು ಸ್ಕಿಲ್ ಬಂದಿರುತ್ತೆ. ಅಂಡ್ ಎಲ್ಲರಿಗೂ ಕೂಡ ಈ ಸ್ಕಿಲ್ ಬಂದಿರೋದಿಲ್ಲ. ದಿಸ್ ಇಸ್ ಲೀಡರ್ಶಿಪ್ ಅಂಡ್ ಆಬ್ವಿಯಸ್ಲಿ ಒಂದು ಫ್ರೆಂಡ್ಶಿಪ್ ಕೂಡ ಇರುತ್ತೆ ಇದರಲ್ಲಿ. ಅದರಿಂದನೇ ನಮ್ಮ ಟೀಮ್ ಕ್ಲಿಕ್ ಆಗಿದ್ದು. ವಿರಾಟ್ ಕೊಹ್ಲಿ ಅವರ ಒಂದು ಪಾಯಿಂಟ್ ಆಫ್ ವ್ಯೂ ಏನಿರುತ್ತೆ ಅದು ಸಿಕ್ಕಾಪಟ್ಟೆ ಮುಖ್ಯ ಗೇಮ್ ಅಲ್ಲಿ ಅಂತ. ಅಪ್ಡೇಟ್ ನಂಬರ್ 4 ಸಾಯಿ ಕಿಶೋರ್ ಎಕ್ಸೆಪ್ಷನಲ್ ಟ್ಯಾಲೆಂಟ್ ಅಂತ ಒಂದು ಕಾಲದಲ್ಲಿ ಹೆಸರುವಾಸಿ ಆಗೋಗ್ಬಿಡಿದ್ರು. ಇವಾಗ ಸ್ವಲ್ಪ ಕೆಳಗಡೆ ಡೌನ್ ಆಗಿದ್ರೆ, ಅವರ ಕೆರಿಯರ್ ಸ್ವಲ್ಪ ಮಟ್ಟಿಗೆ ಕುಗ್ಗಿದೆ ಅಂತಾನೆ ಹೇಳಬೇಕು. ಸೊ ಇವಾಗ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಅವರ ಕೆರಿಯರ್ ಯಾವ ತರ ಒಂದು ಫೇಸ್ ಅಲ್ಲಿ ಸಾಕ್ತಾ ಇದೆ ಅಂತಂದ್ರೆ ಈ ತರ ಫೇಸ್ ಅಲ್ಲಿ ಇದೆಯಂತೆ. ಅವರು 4 ಗಂಟೆ ಬೆಳಬೆಳಿಗ್ಗೆನೇ ಪ್ರಾಕ್ಟೀಸ್ಗೆ ಬಂದ್ಬಿಡ್ತಾರಂತೆ ಇವಾಗ. ಅಂಡ್ ಯಾರು ಇರೋದಿಲ್ವಂತೆ ಪ್ರಾಕ್ಟೀಸ್ ಮಾಡೋದಕ್ಕೆ. ಏನಕ್ಕೂ 4 ಗಂಟೆ ಬೆಳಿಗ್ಗೆ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಅಲ್ಲಿ. ಸೊ ಗ್ರೌಂಡ್ಸ್ ಮನ್ ಇರ್ತಾರೆ, ಗ್ರೌಂಡ್ಸ್ ಮನ್ ನಾನೇ ಹಬ್ಬಿಸ್ಬೇಕು ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ಸೊ ಐ ಆಮ್ ಅಟ್ ದ ಫೇಸ್, ಇಟ್ಸ್ ಓಕೆ, ಎವೆನ್ಚುಯಲಿ ಸನ್ ಹ್ಯಾಸ್ ಟು ಕಮ್ ಔಟ್ ಅಂತ ಹೇಳಿದ್ದಾರೆ. ಸೊ ಒಂದಲ್ಲ ಒಂದಿನ ಸೂರ್ಯ ರೈಸ್ ಆಗೇ ಆಗುತ್ತೆ ಎಲ್ಲರ ಲೈಫಲ್ಲೂ. ಒಂಥರ ಹೆಂಗಾಗುತ್ತೆ ಅಂತಂದ್ರೆ, ಹೌದು, ಒಂದು ಹೋಪ್ ಅನ್ನೋದಂತೂ ಇದ್ದೇ ಇರುತ್ತೆ. ಸೂರ್ಯ ರೈಸ್ ಆಗುತ್ತೆ ಅಂತ ವೆಯ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಸೂರ್ಯನ ನಾವೇ ರೈಸ್ ಮಾಡಿಸ್ಬೇಕು. ಥರ ಹೇಳ್ತಾರಲ್ಲ, ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗೆ ನಾವೇ ಹೀರೋ ಆಗಬೇಕು ಅಂತ. ಸೊ ಅದು ಖಂಡಿತ ಎಫರ್ಟ್ ಅಂತೂ ಆಗ್ತಾ ಇದ್ದಾರೆ. ನೋಡೋಣ ರಿಸಲ್ಟ್ ಯಾವತ್ತು ಬರುತ್ತೆ ಅಂತ. ಇಂಡಿಯನ್ ಟೀಮಿಗೆ ಬರಬೇಕು ಅಂತ ಇವ್ರಿಗೆ ಸಿಕ್ಕಾಪಟ್ಟೆ ಆಸೆ. ಅಪ್ಡೇಟ್ ನಂಬರ್ 5 ಇಂಡಿಯನ್ ಕ್ರಿಕೆಟ್ ಟೀಮ್ ಇಂದ ಬರ್ತಾ ಇರುವಂತ ಅಪ್ಡೇಟು. ಇವತ್ತು ಟ್ರಾವೆಲ್ ಮಾಡೋದಕ್ಕೆ ಸಿದ್ಧರಾಗ್ತಾ ಇದ್ರಂತೆ. ಅಂಡ್ ಇವತ್ತೇ ಹೋಗ್ಬಿಟ್ಟು ಲ್ಯಾಂಡ್ ಆಗ್ತಾರೆ. ಆಬ್ವಿಯಸ್ಲಿ ಶ್ರೀಲಂಕಾ ಇಂಡಿಯಾ ದೂರನೇ ಪಕ್ಕನೆ ಟಕ್ಕನ ಹೋಗ್ಬಿಟ್ಟು ಪಟ್ಟನಂಗೆ ಲ್ಯಾಂಡ್ ಆಗ್ತಾರೆ. ಅಂಡ್ ಗೊತ್ತಿರೋದು ನಿಮಗೆ, ನಾನು ಅಪ್ಡೇಟ್ ಕೊಡಿದ್ದೀನಿ. 7ನೇ ತಾರೀಕಿಂದ 3 ದಿನದ ಒಂದು ವಾರ್ಮ್ ಅಪ್ ಮ್ಯಾಚ್ ಇರುತ್ತೆ ಈ 2 ನೇಷನ್ಗಳ ಮಧ್ಯ ಅಂತ. ವಾರ್ಮ್ ಅಪ್ ಮ್ಯಾಚಲ್ಲಿ ಯಾರ್ಯಾರು ಆಡ್ತಾರೆ ಅಂತ ಗೊತ್ತಿಲ್ಲ. ಪ್ಲೇಯಿಂಗ್ 11 ಒಟ್ಟಿನಲ್ಲಿ ಎಲ್ಲರೂ ಆಡ್ಬೋದು. ವಾರ್ಮ್ ಅಪ್ ಮ್ಯಾಚ್ ಅಂತ ಬಂದಾಗ ಸುಮ್ಮನೆ ಒಂಥರ ಫ್ರೆಂಡ್ಲಿ ಆಗಿ ಆಡೋಂಥ ಮ್ಯಾಚು. ಸೊ ನೋಡೋಣ 7ನೇ ತಾರೀಕಿಂದ ಯಾವ ಥರ ಕ್ಯಾರಿ ಮಾಡ್ತಾರೆ ಅಂತ. ಒಬ್ಬಿಯಸ್ಲಿ 15ನೇ ತಾರೀಕಿಂದ ನಡೀತಾ ಇರುವಂಥ 2 ಮ್ಯಾಚ್ನ ಕ್ರೂಷಿಯಲ್ ಟೆಸ್ಟ್ ಸೀರೀಸ್ ಇದು. ಯಾಕಂದರೆ WTCಗೆಲ್ಲ ಮ್ಯಾಟ್ರ್ ಆಗುತ್ತೆ ಗುರು. ಲಾಸ್ಟ್ 2 ಸೈಕಲಿಂದ ನಾವು ಅಷ್ಟೊಂದು ಹೆಸರು ಮಾಡಿಲ್ಲ WTCಲಿ. ಫಸ್ಟ್ 2 ಸೈಕಲನ್ನು ಸಖತ್ತಾಗಿ ಹೆಸರು ಮಾಡಿದ್ವಿ. ಸೊ ಈ ಸೈಕಲ್ ಹೆಸರು ಮಾಡಬೇಕು ಅಂದರೆ ಶುಭ್ಮನ್ ಗಿಲ್ನ ಕ್ಯಾಪ್ಟನ್ಸಿಲಿ ಯಾವ ಥರ ಹೋಗಬೇಕು ಅನ್ನೋದನ್ನ ಎಲ್ಲಿಂದ ಆಚೆಗೆ ಖಂಡಿತ ಒಂಥರ ಅಫ್ಘಾನಿಸ್ತಾನ್ ಸೀರೀಸಲ್ಲಿ ಚೆನ್ನಾಗಿ ಗೆದ್ವಿ. ಸೊ ಅದೇನು ಮ್ಯಾಟ್ರ್ ಆಗೋದಿಲ್ಲ. ಬಟ್ ಶ್ರೀಲಂಕಾ ಸೀರೀಸ್ ಶ್ರೀಲಂಕಾನಲ್ಲಿ ಅಷ್ಟೊಂದು ಗೆಲ್ಲೋದು ಪಕ್ಕ ಗೆಲ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಎಫರ್ಟ್ ಹಾಕ್ಲೇಬೇಕು. ಈಸಿಯಾಗಿ ಗೆಲ್ತೀವಿ ಅಂತ ಹೇಳೋಕ್ಕಾಗಲ್ಲ, ಎಫರ್ಟ್ ಹಾಕ್ಬಿಟ್ಟೆ ಗೆಲ್ಬೇಕಲ್ಲಿ. ಅಪ್ಡೇಟ್ ನಂಬರ್ 6 ಅಡಿಷನಲ್ ಆಗಿ 2 ಬೌಲರ್ಸ್ಗಳನ್ನ ಎಳ್ಕೊಂಡು ಹೋಗ್ತಾ ಇದ್ರಂತೆ ಶ್ರೀಲಂಕಾ ಸೀರೀಸ್ಗೆ ಅಂತ ಅಪ್ಡೇಟ್ ಬಂದಿದೆ. ಅದೇ
ಸ್ಪಿನ್ನರ್ ಆಗಿರುವಂಥ ಹರ್ಷ್ ದುಬೆ ಅವರು ರೀಸೆಂಟಾಗಿ ಒಂದು ಸೀರೀಸಲ್ಲಿ ಅಫ್ಘಾನಿಸ್ತಾನ ಅಗೇನ್ಸ್ಟ್ ಅಂತ ಅನ್ಕೊಂತೀನಿ. ಸೊ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಹರ್ಷ್ ದುಬೆ ಅವ್ರನ್ನ ಕರ್ಕೊಂಡು ಹೋಗಿದ್ರೆ. ಆ್ಯಂಡ್ ತನುಷ್ ಕೊಟಿಯನ್ ಅವ್ರನ್ನ ಇವರು ನೆಟ್ ಬೌಲರ್ಸ್ ಆಗಿ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಇವರು ಸ್ಕ್ವಾಡಲ್ಲಿ ಇರೋದಿಲ್ಲ, ಜಸ್ಟ್ ಬೌಲಿಂಗ್ ಪ್ರಾಕ್ಟೀಸ್ ಮಾಡಿಸೋದಕ್ಕೋಸ್ಕರ, ಅಂದರೆ ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡಿಸೋದಕ್ಕೋಸ್ಕರ. ಇವ್ರಿಗೂ ಬೌಲಿಂಗ್ ಪ್ರಾಕ್ಟೀಸ್ ಆಗುತ್ತೆ ಆ್ಯಂಡ್ ಬ್ಯಾಟರ್ಸ್ಗಳು ಕೂಡ ಬೇಕಲ್ಲಪ್ಪ, ಎಲ್ಲ ಊಸ್ಟ್ ಆಗೋಗ್ಬಿಟ್ಟಿರ್ತಾರೆ ಪ್ರಾಕ್ಟೀಸಲ್ಲಿ ಬೌಲಿಂಗ್ ಹಾಕಿ ಬೌಲರ್ಸ್ಗಳು. ಸೊ ಅಂಥ ಟೈಮಲ್ಲಿ ಇನ್ನೊಂದು 3 ಜನ ಬೌಲರ್ಸ್ ಎಕ್ಸ್ಟ್ರಾ ಸಿಕ್ತು ಅಂತ ಅಂದರೆ ಅವರು ಊಸ್ಟ್ ಆಗಲಿ ಆ್ಯಂಡ್ ಅವರು ಪ್ರಾಕ್ಟೀಸ್ ಆಗಲಿ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಇವ್ರನ್ನ. ಆ್ಯಂಡ್ ಒಬ್ವಿಯಸ್ಲಿ ಎವೆನ್ಚುಯಲಿ ಬರುವಂಥ ಚಾನ್ಸಸ್ ಕೂಡ ಇರುತ್ತೆ ಟೀಮ್ ಇಂಡಿಯಾಗೆ. ಹರ್ಷ್ ದುಬೆ ಆಗಿರಲಿ, ಆ್ಯಂಡ್ ಹರ್ಷ್ ದುಬೆಗೆ ಜಾಸ್ತಿ ಪಾಸಿಬಲ್ ಇದೆ, ಯಾಕಂದರೆ ಒಂದು ಸೀರೀಸಲ್ಲಿ ಆಡಿದ್ದಾರೆ, ಬೆಟ್ರಾಗಿ ಕೂಡ ಮಾಡಿದ್ದಾರೆ. ಆ್ಯಂಡ್ ಕೊಟಿಯನ್ ಏನಿದ್ದಾರೆ, ಸೊ ನೋಡೋಣ ಯಾವಾಗ ಇವ್ರಿಗೆ ಅವಕಾಶ ಸಿಗುತ್ತೆ ಅಂತ. ಅಪ್ಡೇಟ್ ನಂಬರ್ 7, ಭುವನೇಶ್ವರ್ ಕುಮಾರ್ ಇನ್ನೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಇಂಟೆನ್ಷನಲಿ ಬ್ಯಾಟರ್ಗಳನ್ನ ಅನಲೈಸ್ ಮಾಡೋದಿಲ್ಲ ಅಂತ ಹೇಳಿದ್ರೆ, ಒಬ್ಬೊಬ್ಬ ಪರ್ಟಿಕ್ಯುಲರ್ ಬ್ಯಾಟರ್ಗೆ ಒಂದೊಂದು ಪರ್ಟಿಕ್ಯುಲರ್ ಹಿಂಗಿಂಗೆ ಆಡ್ತಾರೆ, ಇವ್ರು ಹಿಂಗಿಂಗೆ ಮಾಡ್ಬೇಕು ಇವ್ರಿಗೆ ಅಂತ ನಾನು ಪರ್ಟಿಕ್ಯುಲರ್ ಆಗಿ ಅನಲೈಸ್ ಮಾಡೋದಕ್ಕೆ ಹೋಗೋದಿಲ್ಲ. ಹೌದು, ಪ್ರಾಯ್ಸ್ಗಳನ್ನ ಬೇರೆಯವ್ರು ಕೊಡ್ತಾರೆ ನನಗೆ, ಅವ್ರು ಅನಲೈಸ್ ಮಾಡಿ. ಇವಾಗ ಹೇಳಿದ್ರಲ್ಲ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ, ವಿರಾಟ್ ಕೊಹ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಅನಲೈಸ್ ಮಾಡ್ತಾರೆ. ಬ್ಯಾಟಿಂಗ್ ಒಬ್ರು ಹಿಂಗೆ ಆಡ್ತಾರೆ ಅಂದ್ರೆ ಅವ್ರ ಟೆಕ್ನಿಕ್ನ ಅನಲೈಸ್ ಮಾಡ್ತಾರೆ, ಅವ್ರು ಎಲ್ಲಿ ವೀಕ್ನೆಸ್ ಎಲ್ಲಿ ಕಾಣಿಸ್ತಾ ಇದೆಯೋ ಅದನ್ನ ಅನಲೈಸ್ ಮಾಡ್ತಾರೆ. ಸೊ ಅದನ್ನ ಬಂದ್ಬಿಟ್ಟು ನಮಗೆ ಹೇಳ್ತಾರೆ. ಸೊ ನಾವು ಅವಾಗ ಅದೇ ಥರ ಬಾಲ್ನ ಹಾಕ್ತೀವಿ, ಅವಾಗ ವಿಕೆಟ್ ಬೀಳುತ್ತೆ. ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ಇವ್ರು ಹೇಳ್ತಿರೋದೇನು ಅಂದರೆ, ಅವರ ಸ್ಟ್ರೆಂತಿಗೆ ಸ್ಟಿಕ್ ಆನ್ ಆಗ್ತಾರೆ. ಇವ್ರಿಗೆ ಹಾಕಬೇಕು ಅಂತ ಅನ್ಸಿದ್ರೆ, ಇಲ್ಲ ಇವ್ರಿಗೆ ಈ ಬಾಲು ಹಾಕಿದ್ರೆ ವಿಕೆಟ್ ಬೀಳುತ್ತೆ ಅಂತ ಅನಿಸ್ತು ಅಂತಂದರೆ ಅವ್ರಿಗೆ ಆ ಬಾಲ್ನ ಹಾಕ್ತೀನಿ ನಾನು. ಬಟ್ ನಾನು ಕಂಪ್ಲೀಟಾಗಿ ಅವ್ರನ್ನ ಅನಲೈಸ್ ಮಾಡ್ತೀನಿ, ಇವ್ರು ಹಿಂಗೆ ಅಂತೆಲ್ಲ. ಸೊ ನಾನು ಇಂಟೆನ್ಷನಲಿ ಅನಲೈಸ್ ಮಾಡೋದಕ್ಕೆ ಹೋಗಲ್ಲ ಒಬ್ಬ ಬ್ಯಾಟರ್ನ, ಅನ್ಇಂಟೆನ್ಷನಲಿ ಅನಲೈಸ್ ಮಾಡ್ತಾರೆ ಅಂತ ಕೇಳ್ತಂದ್ರೆ. ಸೊ ಒಬ್ಬಿಯಸ್ಲಿ ಅನಲೈಸ್ ಒಂದು ಸ್ವಲ್ಪನಾದ್ರು ಮಾಡಲೇಬೇಕು. ಏನು ಅನಲೈಸೇ ಮಾಡೋದಿಲ್ಲ, ಹೆಂಗೆ ಬೇಕಾದ್ರೂ ಹಂಗೆ ಹಾಕ್ತೀನಿ ಬಾಲ್ ಅಂದರೆ ಆಗೋದಿಲ್ಲ. ಒಟ್ಟಲ್ಲಿ ಇವರ ಸ್ಟ್ರೆಂತಿಗೆ ಸ್ಟಿಕ್ ಆನ್ ಆಗ್ತೀನಿ ಅಂತ ಇವ್ರು ಹೇಳಿದ್ದಾರೆ. ಇವ್ರ ಸ್ಟ್ರೆಂತ್ ಏನೋ ಸ್ವಿಂಗು, ಔಟ್ ಸ್ವಿಂಗು, ಅಲ್ಲಾಡ್ಸೋದೇನೆ, ಅಂದರೆ ಸ್ವಿಂಗ್ ಮಾಡೋದೇ ಇವರ ಮೇನ್ ಸ್ಟ್ರೆಂತು. ಬ್ಯಾಟ್ಸ್ಮನ್ಗೆ ಕಾಟ ಕೊಡೋದೇ ಇವರಿಗೆ ಮೇನ್ ಸ್ಟ್ರೆಂತು. ಇಲ್ಲಿ ಬ್ಯಾಟರ್ಗಳು ಅನಲೈಸ್ ಮಾಡ್ಬೇಕು ಇವ್ರು ಯಾವ ಥರ ಬಾಲ್ ಹಾಕ್ತಾರೆ ಅಂತ. ಇವ್ರು ಅದೇ ಥರ ಹೇಳಿರೋದು, ನಾವು ಅನಲೈಸ್ ಮಾಡೋದಕ್ಕಿಂತ ಅವ್ರು ಅನಲೈಸ್ ಮಾಡಬೇಕು, ನಾವು ಯಾವ ಥರ ಬಾಲ್ನ ಬಿಡ್ತೀವಿ ಅನ್ನೋದಕ್ಕಿಂತ ಅಂತ. ಅಪ್ಡೇಟ್ ನಂಬರ್ 8, ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಏನೋ ಟ್ರಯಲ್ಸ್ನ ಮಾಡ್ತಾ ಇದ್ದಾರಂತೆ ಆಲ್ರೆಡಿ. ಹೌದು, ಒಳಗಡೆ ನಡೆಸ್ತಾ ಇರ್ತಾರೆ ಫ್ರಾಂಚೈಸಿಗಳು ಟ್ರಯಲ್ಸ್ನ. ಯಾಕಂದರೆ ರಿಟೆನ್ಷನ್ ಪ್ರೋಸೆಸ್ ಇನ್ನೇನು ಸ್ವಲ್ಪ ದಿನದಲ್ಲಿ ಹತ್ರ ಬಂದೇ ಬರುತ್ತೆ. ಆಬ್ವಿಯಸ್ಲಿ ಇವೆನ್ಚುಯಲಿ ಆ್ಯಕ್ಷನು ಕೂಡ ಬಂದೇ ಬರುತ್ತೆ. ಸೊ ಅದಕ್ಕೆಲ್ಲ ಪ್ರಿಪೇರ್ ಆಗಬೇಕಲ್ಲ. ಸೊ ಟ್ರಯಲ್ಸ್ ಎಲ್ಲ ಇಲ್ಲಿಂದನೇ ಸ್ಟಾರ್ಟ್ ಮಾಡಿಕೊಡ್ತಾರೆ. ಬ್ಯಾಕ್ ಹ್ಯಾಂಡಲ್ಲಿ ಪ್ರೋಸೆಸ್ ಅಂತೂ ನಡೀತಾ ಇರುತ್ತೆ, ಬಟ್ ಯಾರಿಗೂ ಗೊತ್ತಾಗೋದಿಲ್ಲ ಅಷ್ಟೇನೆ. ಸೊ ಇವಾಗ ಬರ್ತಿರೋಂಥ ಅಪ್ಡೇಟ್ ಏನು ಅಂದರೆ, ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಬೆಂಗಳೂರಲ್ಲಿ ಟ್ರಯಲ್ಸ್ನ ಈ ಪ್ಲೇಯರ್ಸ್ಗಳಿಗೆ ನಡೆಸಿದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ಆಯುಷ್ ಅವರು ಆಲ್ರೌಂಡ್ರು, ಆಮೇಲೆ ಅಯಾಜ್ ಖಾನ್ ಅಂತ ಬ್ಯಾಟರು, ಆಮೇಲೆ ದಿವ್ಯಾಂಶ್ ಅಂತ ಒಬ್ಬರನ್ನ ಓಪನರ್ನ ಟ್ರಯಲ್ಸ್ ಮಾಡಿದಾರಂತೆ. ವೇದಾಂತ್ ಗೌಡ್ ಅಂತ ಅನ್ನೋರನ್ನ ಲೆಗ್ ಸ್ಪಿನ್ನರ್ನ ಟ್ರಯಲ್ಸ್ ಮಾಡಿದಾರಂತೆ. ಆಮೇಲೆ ಸುಖದೀಪ್ ಅಂತ ಒಬ್ಬರನ್ನ, ಆಮೇಲೆ ಶುಭಮ್ ರಾಣಾ ಅನ್ನೋರನ್ನ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಸ್ಪಿನ್ನರ್ನ, ಇವ್ರನ್ನು ಕೂಡ ಟ್ರಯಲ್ಸ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಅನ್ನೋದ್ರ ಅಪ್ಡೇಟ್ ಬರ್ತಿದೆ. ಇನ್ನು ಬರೋರು ಹೋಗೋರು ಹೋಗ್ತಾ ಇರ್ತಾರೆ. ಏನೇನು IPL ಅಂತಂದರೆ ಕಡಿಮೆ ಜನ ರಿಜಿಸ್ಟರ್ ಆಗ್ತಾರೆ ಆಪ್ಷನ್ಗೆ, ಸುಮಾರು ಜನ ಟ್ರಯಲ್ಸ್ ಮಾಡ್ತಾರೆ. ಸೊ ಇವರನ್ನ ಪರ್ಫೆಕ್ಟ್ಲಿ ಸೂಟಬಲ್ ಇದ್ದಾರೆ ನಮಗೆ ಅನ್ನೋ ಥರ ಇತ್ತು ಅಂತಂದರೆ ಆಪ್ಷನಲ್ಲಿ ಎಫರ್ಟ್ ಹಾಕ್ಬಿಟ್ಟು ತೊಗೊತಾರೆ. ಅದು ಮಲ್ಟಿಪಲ್ ಆಪ್ಷನ್ಸ್ ಇರ್ತವೆ ಗುರು. ಎಷ್ಟೊಂದು ಜನ ಟ್ರಯಲ್ಸ್ ಮಾಡಿರ್ತಾರೆ, ಅದರಲ್ಲಿ ಚೆನ್ನಾಗಿ ಆಡೋವಂಥವ್ರನ್ನೇ ಎಷ್ಟೊಂದು ಜನ ಹೋಗ್ಬಿಡ್ತಾರೆ. ಚೆನ್ನಾಗಿ ಆಡೋವಂಥವ್ರು ಅದರಲ್ಲಿ ಬೆಟರ್ನ ಪಿಕ್ ಮಾಡ್ತಾರೆ. ಎಷ್ಟೋ ಟೈಮು ಬೆಟರ್ನ ಪಿಕ್ ಮಾಡಿದ್ರು ಕೂಡ ಆಪ್ಷನ್ ಡೈನಾಮಿಕ್ಸಿಂದ ಅವರು ಆ ಟೀಮ್ಗೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಸುಮ್ಮನೆ ಅಲ್ಲ IPL ಆಪ್ಷನ್ ಅಂತ ಅಂದರೆ ಏನೇನೋ ಪ್ರೋಸೆಸ್ ನಡೀತಾ ಇರ್ತಾವೆ ಬ್ಯಾಕ್ ಹ್ಯಾಂಡಲ್ಲಿ. ಅಪ್ಡೇಟ್ ನಂಬರ್ 9, ಸಂಜಯ್ ಮಂಜ್ರೇಕರ್ ಅವರು ಸ್ಟ್ರಾಂಗ್ ಆಗಿ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಹೇಳಿದರೆ, ಇಂಡಿಯನ್ ಕ್ರಿಕೆಟ್ ಟೀಮ್ ನೀಡ್ಸ್ ಎಕ್ಸ್ಪೀರಿಯನ್ಸ್ಡ್ ಫಾಸ್ಟ್ ಬೌಲರ್ಸ್, ಎಕ್ಸ್ಪೀರಿಯನ್ಸ್ಡ್ ಬೌಲರ್ಸ್ ಅಂತ ಹೇಳಿದ್ರೆ. ಸೌತ್ ಆಫ್ರಿಕಾದಲ್ಲಿ ನೀವು ಟೂರ್ನಮೆಂಟ್ನ ಗೆಲ್ಲಬೇಕು ಅಂತಂದರೆ ಅದು ಇನ್ಎಕ್ಸ್ಪೀರಿಯನ್ಸಿಂದ ಆಗಲ್ಲ, ಅಥವಾ ಯಂಗ್ಸ್ಟರ್ಸ್ಗಳಿಂದ ಆಗಲ್ಲ. ನೀವು ಕರ್ಕೊಂಡು ಹೋಗ್ತೀರಾ ಅಂತಂದರೆ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ಗಳನ್ನ ಕರ್ಕೊಂಡೋಗಿ, ಅವ್ರಿಗೆಲ್ಲ ಗೊತ್ತಾಗುತ್ತೆ ಸೌತ್ ಆಫ್ರಿಕನ್ನೆಲ್ಲ ಹೆಂಗೆ ಬಿಹೇವ್ ಆಗುತ್ತೆ ಅಂತ. ಆಲ್ರೆಡಿ ಟೂರ್ ಮಾಡಿರೋರನ್ನ ಕರ್ಕೊಂಡೋಗಿ ನೀವು ಸ್ಪೆಷಲ್ ಆಗಿ ಹೊಸೊಬ್ಬರನ್ನ ಕರ್ಕೊಂಡು ಹೋಗೋದಕ್ಕಿಂತ ಟೂರ್ ಮಾಡಿ ಅಲ್ಲಿ ಅಭ್ಯಾಸ ಆಡಿ ಅಲ್ಲಿ ಪಳಗಿರೋರನ್ನ ಕರ್ಕೊಂಡೋಯ್ತು ಅಂತ ಅಂದರೆ, ಒಂದು ಸ್ವಲ್ಪ ಕಸಬ್ದಾರನ್ನ ಕರ್ಕೊಂಡೋಯ್ತು ಅಂತ ಅಂದರೆ ಅಲ್ಲಿ ಖಂಡಿತ ನೀವು ಗೆಲ್ಬೋದು. ಅಂದರೆ ಇವ್ರು ಹೇಳ್ತಿರೋದೇನು ಅಂತಂದರೆ, ಬುಮ್ರಾನ ಆಬ್ವಿಯಸ್ಲಿ ಬುಮ್ರಾ ಇದ್ದೇ ಇರ್ತಾರೆ, ಶಮೀನ, ಸಿರಾಜ್ನ, ಜೊತೆಗೆ ಗೊತ್ತಲ್ಲಪ್ಪ ಭುವನೇಶ್ವರ್ ಕುಮಾರ್ನ. ಸೊ ಇಂಥ ಪ್ಲೇಯರ್ಗಳನ್ನ ಕರ್ಕೊಂಡೋಗಿ, ಕುಲ್ದೀಪ್ ಯಾದವ್ನ, ಇಂಥ ಪ್ಲೇಯರ್ನ ಕರ್ಕೊಂಡೋಗಿ ಗೆಲ್ತೀರಾ ನೀವು, ಎಲ್ಲ ಅಂದರೆ ಕಾಲೆತ್ಕೊಂತೀರಾ ಅನ್ನೋ ಥರ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಅದೇನೇನಾಗುತ್ತೆ ಅಂತ. ಇನ್ನೂ ಸೆಲೆಕ್ಷನ್ ಸಿಕ್ಕಾಪಟ್ಟೆ ಟೈಮ್ ಇದೆ. ಸೊ ಇದಿಷ್ಟು ಆಗಿತ್ತು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ಏನಾದರೂ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಉದ್ರಿಸಿ ಗಾಯ್ಸ್.